ವಿಶ್ವ ಹೃದಯ ದಿನದ ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಆಸ್ಪತ್ರೆ ವತಿಯಿಂದ ಮ್ಯಾರಥಾನ್ ಆಯೋಜಿಸಲಾಗಿತ್ತು. ಇನ್ನು ಜಿಟಿಜಿಟಿ ಮಳೆಯಲ್ಲಿಯೂ ಮ್ಯಾರಥಾನ್ ಆರಂಭವಾಗಿತ್ತು. ಸಿದ್ಧಗಂಗಾ ಆಸ್ಪತ್ರೆ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಕ್ಕಳು, ಮಹಿಳೆಯರು ಸೇರಿದಂತೆ 1000ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು. ಇದರಲ್ಲಿ 2, 5, 10 ಕಿಲೋಮೀಟರ್ ಓಟದಲ್ಲಿ ಓಟಗಾರರು ಭಾಗವಹಿಸಿದ್ರು. ಸಿದ್ಧಗಂಗಾ ಸ್ವಾಮೀಜಿ, ಡಾಕ್ಟರ್ ಪರಮೇಶ್ವರ್, ಡಾಕ್ಟರ್ ಶಾಲಿನಿ, ಅಂತಾರಾಷ್ಟ್ರೀಯ ಅಥ್ಲೆಟ್ ಅಶ್ವಿನಿ ಅಕುಂಜಿ ಮ್ಯಾರಥಾನ್ಗೆ ಚಾಲನೆ ನೀಡಿದರು. ಇದು ಬಿಎಚ್ ರಸ್ತೆಯಿಂದ ಭದ್ರಮ್ಮ ಸರ್ಕಲ್, ಕೋಟೆ ಆಂಜನೇಯ, ಕುಣಿಗಲ್ ರಸ್ತೆಯವರೆಗೆ ಮ್ಯಾರಥಾನ್ ನಡೆಯಿತು. ಭಾಗವಹಿಸಿದ ಓಟಗಾರರಿಗೆ 3 ವಿಭಾಗದಲ್ಲಿಯೂ ಪ್ರಶಸ್ತಿಯನ್ನ ವಿತರಿಸಲಾಯಿತು. ಇನ್ನು ಜಿಟಿಜಿಟಿ ಮಳೆಯಲ್ಲಿಯೂ ಮ್ಯಾರಥಾನ್ನಲ್ಲಿ ಓಟಗಾರರು ಭಾಗವಹಿಸಿದ್ರು. ನಮ್ಮ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಕಳೆದ 5 ವರ್ಷಗಳಿಂದಲೂ ಕೂಡ ಭಾನುಪ್ರಕಾಶ್ ಅವರ ಒಂದು ಮಾರ್ಗದರ್ಶನದಲ್ಲಿ, ಏಕೆಂದರೆ ಇದು ಹೃದಯಕ್ಕೆ ಸಂಬಂಧಪಡೋದ್ರಿಂದ ಶರತ್ ಮತ್ತು ಭಾನುಪ್ರಕಾಶ್ ಅವರೇ ಮುಖ್ಯವಾಗಿರೋದ್ರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಓಟದ ಸ್ಪರ್ಧೆಯನ್ನು ಏರ್ಪಾಡು ಮಾಡ್ತಾ ಇದ್ದಾರೆ. ಅಶ್ವಿನಿ ಕುಂಜಾರ್ ಅವರು ಬಂದಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಅಥ್ಲೇಟ್ ಆಗಿ ನಮ್ಮ ದೇಶಕ್ಕೆ ಹೆಸರು ತಂದಿರುವಂತಹ ಸ್ವಾಮಿಯವರಿದ್ದಾರೆ, ಡಾಕ್ಟರ್ ಪರಮೇಶ್ವರ್ ಅವರಿದ್ದಾರೆ, ಡಾಕ್ಟರ್ ಶಾಲಿನಿ ಅವರಿದ್ದಾರೆ, ಮತ್ತು ನಮ್ಮ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಯವರದವರು ಇದ್ದಾರೆ. ಇವೆಲ್ಲ ಗಮನಿಸ್ತಾ ಇದ್ದೀರಿ. ಇಂತಹ ಒಂದು ಸುರಿಯುವ ಮಳೆಯಲ್ಲಿಯೂ ಕೂಡ ಎಷ್ಟು ಜನ ಒಂದು ಆಸಕ್ತಿಯಿಂದ, ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಅಂದರೆ ನಮ್ಮ ಜನಗಳಿಗೆ ಆರೋಗ್ಯದ ಕಾಳಜಿ ಎಷ್ಟಿದೆ ಅನ್ನೋದನ್ನು ಊಹೆ ಮಾಡಿಕೊಡ್ಬೇಕಾಗಿರುವಂಥದ್ದು. ಇವತ್ತು ಹೇಳಿದಾಗೆ ಆರೋಗ್ಯ ಅತ್ಯಂತ ಮುಖ್ಯವಾಗಿರುವಂಥದ್ದು. ಎಲ್ಲ ಸಂಪತ್ತಿಗಿಂತಲೂ ಕೂಡ ಆರೋಗ್ಯ ಸಂಪತ್ತೇ ದೊಡ್ಡದಾಗಿರುವಂಥದ್ದು. ಇಂತಹ ಆರೋಗ್ಯ ಸಂಪತ್ತನ್ನು ಕಾಪಾಡಿಕೊಳ್ಳಬೇಕಾದರೆ ನಾವು ಒಳ್ಳೆಯ ಆಚಾರ ವಿಚಾರವನ್ನು ಇಟ್ಕೊಳ್ಬೇಕು. ದಿನನಿತ್ಯವೂ ಕೂಡ ನಿಯಮಿತವಾದಂಥ ವ್ಯಾಯಾಮವನ್ನು ಮಾಡಬೇಕು. ಆಹಾರ ವಿಹಾರಗಳಲ್ಲಿ ಚೆನ್ನಾಗಿರಬೇಕು. ಹೀಗಿದ್ದಾಗ ಮಾತ್ರ ಸದೃಢ ದೇಹ ಮತ್ತು ಸದೃಢವಾದ ಮನಸ್ಸನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಹೃದಯ ಎಲ್ಲರಿಗೂ ಕೂಡ ಅತ್ಯಂತ ಮುಖ್ಯವಾಗಿರುವಂಥದ್ದು. ಒಂದು ಕಾರ್ಯಕ್ರಮ ಆಯೋಜಿಸಿದ್ರೆ ಭಾಳ ಸಂತೋಷ. ಯಾಕಂದರೆ ಜನರು ಇನ್ನೂ ಹೆಚ್ಚಿನ ಬಗ್ಗೆ ಅವರ ಹೆಲ್ತ್ ಬಗ್ಗೆ ಕಾಳಜಿ ವಹಿಸಬೇಕು. ಇದು ಹೇಗೆ ಆ್ಯಕ್ಟಿವಿಟಿಗೆ ನಡೀತಾ ಇದೆ, ಇದು ದಿನನಿತ್ಯವಾಗಲಿ ಅವರ ಆರೋಗ್ಯವನ್ನು ಒಳ್ಳೆ ಆರೋಗ್ಯ ಇರಬೇಕಂದ್ರೆ ಈ ಥರ ಒಂದು ಆ್ಯಕ್ಟಿವಿಟಿ, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ದಿನನಿತ್ಯ ಕಾರ್ಯಕ್ರಮದಲ್ಲಿ ಅಳವಡಿಸ್ಕೋಬೇಕು. ಸೊ ಎಲ್ಲರೂ ಸ್ವಸ್ಥರಾಗಿರಬೇಕು ಅಂತ ನಮ್ಮ ಒಂದು ಆರೈಕೆ. ಒಂದು 10K 5K ಮ್ಯಾರಥಾನನ್ನು ಮಾಡಿಕೊಂಡೇ ಬರ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಒಂದು ಅವೇರ್ನೆಸ್ಸು, ಜನಗಳಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು, ಮತ್ತು ಅವರ ದೇಹವನ್ನು ಅವರ ಮಾನಸಿಕವಾಗಿ, ದೈಹಿಕವಾಗಿ ಅವರ ಆರೋಗ್ಯವಂತರಾಗಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ತುಮಕೂರಿನಲ್ಲಿ ನಾವು 5-6 ವರ್ಷಗಳಿಂದ ಈ ಒಂದು ಮ್ಯಾರಥಾನನ್ನು ಆಯೋಜಿಸ್ಕೊಳ್ತಾ ಬರ್ತಿದ್ವಿ. ಪ್ರತಿ ವರ್ಷ ಹೆಚ್ಚು ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ನಾವು ಮೊದಲನೇ ವರ್ಷ ನಾವು 500ರಿಂದ 600 ಜನ ಭಾಗವಹಿಸಿದ್ರು. ಈಗ 1800 ಈ ವರ್ಷ 1800ಕ್ಕೂ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ರು. ಆ ರಿಜಿಸ್ಟ್ರೇಷನ್ ಮಾಡಿಸಿರೋದ್ರಲ್ಲಿ ಇವತ್ತು ಸ್ವಲ್ಪ ಮಳೆ ಬಂದಿದ್ದರಿಂದ ಸ್ವಲ್ಪ ಭಾಳಷ್ಟು ಜನ ಆ ಮ್ಯಾರಥಾನ್ಗೆ ಓಡೋಕ್ಕೆ ಹೋಗ್ದಲೇ ನಿಂತ್ಕೊಂಡಿದ್ದಾರೆ. ಆದರೆ ಇದರ ಮುಖ್ಯ ಉದ್ದೇಶ ಒಂದು ಅವೇರ್ನೆಸ್ಸು ಮತ್ತು ಅವರ ಆರೋಗ್ಯವನ್ನು ಅವರು ಕಾಪಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಆಸ್ಪತ್ರೆ ವತಿಯಿಂದ ನಮ್ಮ ಸಿದ್ಧಲಿಂಗ ಮಹಾಸ್ವಾಮೀಜಿಗಳವರ ಒಂದು ಕೃಪಾಶೀರ್ವಾದದಿಂದ ಇದನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ.